ಬಂಧುಗಳೇ, ಮಾನ್ಯ 18 ಬಜೆಟ್ ಮಂಡನೆ ಮಾಡಿ 16 ಬಜೆಟ್ ಮಾಡಿ ಬಹಳ ಎಕ್ಕಳಿಕೆಯಲ್ಲಿದ್ದಾರೆ. ಈಗ ಇವತ್ತು 17ನೇದು ಮಾಡ್ತಾರೆ. ನನಗೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನನ್ನ ಮೇಷ್ಟ್ರು ಒಂದು ಕತೆ ಹೇಳಿದ್ರು. ನನಗೆ ಈಗ ಜ್ಞಾಪಕ ಬಂತದ್ದು. ಏನಂದ್ರೆ ಒಬ್ರು ಟೈಲರ್ ಅಂಗಡಿ ಇಟ್ರಂತೆ. ಆದ್ರೆ ಅಂಗಡಿಗೆ ಹೆಸರಿಟ್ಟಿರ್ಲಿಲ್ಲ, ಏನ್ ಹೆಸರಿಡ್ಬೇಕು ಅಂತ. ಮಧ್ಯಾಹ್ನ ಬಹಳ ದಣಿದು ಬಿಟ್ಟಿದ್ರು. ಅರ್ಜೆಂಟ್ ಯಾರಿಗೋ ಒಂದು ಬಟ್ಟೆ ಹೊಲ್ದು ಕೊಡ್ಬೇಕಾಗಿತ್ತು. ಅದರಲ್ಲಿ ಬಿಸಿ ಇದ್ರು. ಅಷ್ಟೊತ್ತಿಗೆ ಪಾಪ ಮನೆಯೊಡತಿ ಊಟ ತಗೊಂಡ್ ಬಂದಿಲ್ಲಿಟ್ರು. ಅವ್ರು ಬೇಗ ಊಟ ತಿನ್ಲಿಲ್ಲ, ಅಲ್ಲಿ ಬಿಟ್ಟು ಹೋಗಿದ್ರು. ಎಲ್ಲ ನೊಣಗಳು ಅದಕ್ ಮೇಲೆ ಕುಳಿತುಬಿಟ್ಟಿದ್ವಂತೆ. ಹೊಟ್ಟೆ ಹಸುವಾದ ತಕ್ಷಣ ಬಂದು ತೆಗೆದು ನೋಡಿದ್ರೆ ನೊಣ ಕುಳಿತುಬಿಟ್ಟಿದ್ರು. ಒಂದು ಕೈಯಲ್ಲಿ ಹಿಡಿದು ಹಿಂಗ್ ಬಾರಿಸಿದ್ರು. 7 ನೊಣ ಸತ್ತು ಬಿದ್ದೋಯ್ತಂತೆ ಅಲ್ಲಿ ಪಾಪ. 7 ನೊಣ ಸತ್ತು ಬಿದ್ದೋದ್ಮೇಲೆ ಅವನಿಗನಿಸ್ತಂತೆ, ಓ ಇದು ಒಂದು ಸಾಧನೆ. ಅದರಿಂದ ಇವತ್ತು ನನ್ನ ಟೈಲರ್ ಅಂಗಡಿಗೆ 7 ಅಂತ ಹೆಸರಿಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಅವ್ರ ಟೈಲರ್ ಅಂಗಡಿ ಹೆಸರು ಅವತ್ತಿಂದ 7 ಇವತ್ತು ಈ ಒಂದು 17 ಇಲ್ಲಿ ಮುಖ್ಯಮಂತ್ರಿಗಳು 16 ಬಜೆಟ್ ಮಂಡಿಸ್ತಾ ಇದ್ದಾರೆ. ಏನೂ ಸಾಧನೆ ಇಲ್ಲ, ಶೂನ್ಯ. ಇವತ್ತು 16 ಅಂತ ಹಾಕೊಂಡು ಓಡಾಡ್ಬೇಕು, ಇನ್ನಷ್ಟೇ ಅವ್ರು ಇರೋದು. ಇನ್ನೇನು ಸಾಧನೆ ಇಲ್ಲ. ನೋಡಿ, ಇಡೀ ರಾಜ್ಯದಲ್ಲಿ ದಲಿತರು ಹೋರಾಟ ಮಾಡ್ತಿದ್ದಾರೆ ಈ ಸರ್ಕಾರದ ವಿರುದ್ಧವಾಗಿ. ಎಸ್ಸಿಪಿ ಟಿಎಸ್ಪಿ ಹಣ ದುರುಪಯೋಗ ಆಗ್ತಾ ಇದೆ. ಅವರಿಗೆ ಭೂಹೀನರಿಗೆ ಭೂಮಿ ಖರೀದಿ ಮಾಡಿಕೊಡ್ಬೇಕು, ಕೊಟ್ಟಿಲ್ಲ. ಗಂಗಾ ಕಲ್ಯಾಣ ಮಾಡಿಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅವರಿಗೆ ಕಾರು ಕೊಡ್ತಕ್ಕಂಥದ್ದು ಇಲ್ಲ. ಇವ್ರು ಮಾತ್ರ ಲಂಬೋರ್ಗಿನಿ ತಗೋತಾರೆ, ಲ್ಯಾಂಬೋರ್ಗಿನಿ ಓಡಾಡಕ್ಕೆ. ಅವ್ರಿಗಿಲ್ಲ. ಜಮೀನ್ ಕೊಡ್ರಿ ಅಂದ್ರೆ ಇವರು 200-300 ಎಕರೆ ತಗೊಳ್ತಾವ್ರೆ. ಬೆಂಗಳೂರು ಸುತ್ತ ಈಗಾಗಲೇ ಲೂಟಿ ಹೊಡೆದ ಹಣಗಳಲ್ಲಿ ನೀವು ಹೋಗಿ ದೇವನಹಳ್ಳಿಯಲ್ಲಿ ನೋಡಿ, ಆನೇಕಲ್ಲಲ್ಲಿ ನೋಡಿ, ನೆಲಮಂಗಲ ನೋಡಿ, ಎಲ್ಲಿ ನೋಡಿದ್ರು ಖಾಲಿ ಜಮೀನು ಯಾರ್ದಪ್ಪ ಅಂತಂದ್ರೆ ಬೇನಾಮಿ. ಈ ರೀತಿ ಮಾಡಿ ಲೂಟಿ ಬಡಿತಾವ್ರೆ ಹೊರತು ಜನರ ಸಂಕಷ್ಟಗಳನ್ನ ಕೇಳ್ತಾ ಇಲ್ಲ. ಹೋಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹಣ ಕೊಡಿ ಅಂತ ಕೇಳ್ಬೇಕ? ನಿಮಗ ಮಾನ ಮರ್ಯಾದೆ ಇಲ್ಲ? ನಿಮಗೆ ಅಭಿವೃದ್ಧಿ ಮಾಡ್ಬೇಕಂತ ಗೊತ್ತಿಲ್ವಾ ನಿಮಗೆ? ಇನ್ನೂ 40% ಹಣ ಕಳೆದ ಬಜೆಟ್ ಅಲ್ಲಿ ಇಟ್ಟಿದ್ದು ಇದುವರೆಗೂ ಕೂಡ ಖರ್ಚಾಗಿಲ್ಲ ಅಂತೇಳಿ ಎಲ್ಲ ಬಬ್ಬೆ ಹೊಡಿತಾ ಇದ್ದಾರೆ. ಹಣ ಎಲ್ಲೋಯ್ತು? ಲೂಟಿ ಮಾಡಿದ್ದೀರಿ. ನಿಮ್ಮ ಲೂಟಿಗೆ ಜನ ಬುದ್ಧಿ ಕಲಿಸ್ತಾರೆ. ಇವತ್ತು ನಾವು ಸಾಂಕೇತಿಕವಾಗಿ ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಕಾಯ್ತೇವೆ. ಈಗ ಬಜೆಟ್ ನಲ್ಲಿ ಏನ್ ಬರ್ತದೆ ನೋಡಿ, ಮುಂದೆ ನಿಮಗೆ ಮುಖಕ್ಕೆ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನ ಶಾಸಕರು ಮಾಡ್ತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.